ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್ ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿನ ಬಹುಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ಕಾರ್ಬನ್ ಪ್ರಬಲ ಬಂಧ ಉಂಟು ಮಾಡಲು ಪ್ರಮುಖವಾದ ಕಾರಣ ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸ, ಕಾರ್ಬನ್ ಪರಮಾಣುವಿನ ಸಣ್ಣ ಗಾತ್ರ, ಕಾರ್ಬನ್ನ ಅಯಾನು ಉಂಟು ಮಾಡುವ ಗುಣ, ಸಹವೇರೆನ್ಸಿಯ ಗುಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಾರ್ಬನ್ ಪರಮಾಣುವಿನ ಸಣ್ಣ ಗಾತ್ರ. ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣವನ್ನು ಹೀಗೆನ್ನುವರು: ಕೆಟನೀಕರಣ, ಸಮಾಂಗತೆ, ಅನುರೂಪತೆ, ಬಹುರೂಪತೆ. ಸರಿ ಉತ್ತರ ಆಪ್ಷನ್ ಎ, ಕೆಟನೀಕರಣ. ಈಥೇನ್ನ ಅಣುಸೂತ್ರ C2H6. ಇದರಲ್ಲಿರುವುದು 6 ಕೋವೆಲೆಂಟ್ ಬಂಧಗಳು, 7 ಕೋವೆಲೆಂಟ್ ಬಂಧಗಳು, 8 ಕೋವೆಲೆಂಟ್ ಬಂಧಗಳು, 9 ಕೋವೆಲೆಂಟ್ ಬಂಧಗಳು. ಸರಿ ಉತ್ತರ ಆಪ್ಷನ್ ಬಿ, 7 ಕೋವೆಲೆಂಟ್ ಬಂಧಗಳು. ಕೆಳಗಿನವುಗಳಲ್ಲಿ ಸರಿಯಾಗಿಲ್ಲದ ಅಣುಸೂತ್ರ: ಪ್ರೋಪೇನ್ C3H8, ಬ್ಯೂಟೇನ್ C4H10, ಪೆಂಟೇನ್ C5H10, ಹೆಕ್ಸೇನ್ C6H14. ಸರಿ ಉತ್ತರ ಆಪ್ಷನ್ ಸಿ, ಪೆಂಟೇನ್ C5H10. ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳು: ಸಮಾಂಗಿಗಳು, ಬಹುರೂಪಿಗಳು, ಅನುರೂಪಿಗಳು, ಎಸ್ಟರ್ಗಳು. ಸರಿ ಉತ್ತರ ಆಪ್ಷನ್ ಎ, ಸಮಾಂಗಿಗಳು. ಕೆಳಗಿನವುಗಳಲ್ಲಿ ಏಕಬಂಧ ಮಾತ್ರ ಹೊಂದಿರುವ ಹೈಡ್ರೋಕಾರ್ಬನ್ಗಳು: ಆಲ್ಕೀನ್ಗಳು, ಆಲ್ಕೈನ್ಗಳು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಆಲ್ಕೇನ್ಗಳು. ಸರಿ ಉತ್ತರ ಆಪ್ಷನ್ ಡಿ, ಆಲ್ಕೇನ್ಗಳು. CH3OH, ಮೆಥನಾಲ್ ಈ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು: ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಮ್ಲ. ಸರಿ ಉತ್ತರ ಆಪ್ಷನ್ ಎ, ಆಲ್ಕೋಹಾಲ್. ಈ ಕೆಳಗಿನವುಗಳಲ್ಲಿ ಆಲ್ಡಿಹೈಡ್ನ ಕ್ರಿಯಾ ಗುಂಪು: OH, CHO, CO, COOH. ಸರಿ ಉತ್ತರ ಆಪ್ಷನ್ ಬಿ, CHO. ಬ್ಯುಟನೋನ್ನಲ್ಲಿರುವ ಕ್ರಿಯಾ ಗುಂಪು: OH, CHO, CO, COOH. ಸರಿ ಉತ್ತರ ಆಪ್ಷನ್ ಸಿ, CO. ಆಲ್ಕೋಹಾಲ್, ಆಲ್ಡಿಹೈಡ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲ ಕ್ರಿಯಾ ಗುಂಪುಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣು: ಆಪ್ಷನ್ ಎ, ಆಕ್ಸಿಜನ್, ಆಪ್ಷನ್ ಬಿ, ಕಾರ್ಬನ್, ಆಪ್ಷನ್ ಸಿ, ಹೈಡ್ರೋಜನ್, ಆಪ್ಷನ್ ಡಿ, ಕ್ಲೋರಿನ್. ಸರಿ ಉತ್ತರ ಆಪ್ಷನ್ ಎ, ಆಕ್ಸಿಜನ್. ಅನುರೂಪ ಶ್ರೇಣಿಗಳಲ್ಲಿ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ: CH3, CH2, CH4, C2H4. ಸರಿ ಉತ್ತರ CH2. ಆಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ: CnH2n+2, CnH2n-2, CnHn, C2nH2n. ಸರಿ ಉತ್ತರ ಆಪ್ಷನ್ ಎ, CnH2n+2. ಸಾಬೂನಿನ ಅಣುಗಳು ಜಿಡ್ಡಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ರಚನೆಗಳು: ಮಿಸೆಲ್ಗಳು, ಎಮಲ್ಷನ್, ಎಸ್ಟರ್ಗಳು, ಸೋಡಿಯಂ ಲವಣಗಳು. ಸರಿ ಉತ್ತರ ಆಪ್ಷನ್ ಎ, ಮಿಸೆಲ್ಗಳು. ಕೆಳಗಿನ ಸಮೀಕರಣಗಳಲ್ಲಿ ಹೈಡ್ರೋಕಾರ್ಬನ್ಗಳ ಆದೇಶನ ಕ್ರಿಯೆಗೆ ಉದಾಹರಣೆ: ಮೀಥೇನ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದು. ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುವುದು. ಈಥೈಲ್ ಆಲ್ಕೋಹಾಲ್ ಮೀಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವುದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ ಕ್ರಿಯಾವರ್ಧಕದಲ್ಲಿ ಕುದಿಸಿ ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವುದು. ಸರಿ ಉತ್ತರ ಆಪ್ಷನ್ ಬಿ. ಸೂರ್ಯನ ಸಮ್ಮುಖದಲ್ಲಿ ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುವುದು. ಅಪರ್ಯಾಪ್ತ ಸಸ್ಯಜನ್ಯ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತಿಸುವ ಕ್ರಿಯೆ: ಆದೇಶನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಹೈಡ್ರೋಜನೀಕರಣ, ಎಸ್ಟರೀಕರಣ. ಸರಿ ಉತ್ತರ ಆಪ್ಷನ್ ಸಿ, ಹೈಡ್ರೋಜನೀಕರಣ. ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು: ಮಾರ್ಜಕ, ಸಾಬೂನು, ಸೋಡಿಯಂ ಕಾರ್ಬೊನೇಟ್, ಪೊಟ್ಯಾಷಿಯಂ ಕಾರ್ಬೊನೇಟ್. ಸರಿ ಉತ್ತರ ಆಪ್ಷನ್ ಬಿ, ಸಾಬೂನು. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿಲ್ಲದ ಹೇಳಿಕೆ: ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ನ ದುರ್ಬಲ ವಾಹಕಗಳು, ಕಾರ್ಬನ್ ಸಂಯುಕ್ತಗಳ ಕುದಿ ಬಿಂದು ಮತ್ತು ದ್ರವಣ ಬಿಂದು ಕಡಿಮೆ,
ಕಾರ್ಬನ್ ಸಂಯುಕ್ತಗಳು ಸಹವೇಲೆನ್ಸಿಯ ಸಂಯುಕ್ತಗಳು. ಕಾರ್ಬನ್ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ. ಸರಿ ಉತ್ತರ ಆಪ್ಷನ್ ಡಿ, ಕಾರ್ಬನ್ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 2. C4 ಆನಯಾನ್ ಉಂಟಾಗುವುದಿಲ್ಲ. ಕಾರಣ: 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. 10 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 4 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. 2 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಸರಿ ಉತ್ತರ ಆಪ್ಷನ್ ಎ, 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗುವ ಬಂಧ: ಸಹವೇಲೆನ್ಸಿಯ ಬಂಧ, ಅಯಾನಿಕ ಬಂಧ, ಕೋವೆಲೆಂಟ್ ಬಂಧ, ಹೈಡ್ರೋಜನ್ ಬಂಧ. ಸರಿ ಉತ್ತರ ಆಪ್ಷನ್ ಎ, ಸಹವೇಲೆನ್ಸಿಯ ಬಂಧ. ಕೆಳಗಿನವುಗಳಲ್ಲಿ ತಪ್ಪಾದ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ. ಸರಿ ಉತ್ತರ ಆಪ್ಷನ್ ಬಿ. ಅತ್ಯಂತ ಹೆಚ್ಚು ಸಂಯುಕ್ತಗಳನ್ನು ಉಂಟುಮಾಡುವ ಧಾತು: ಕಾರ್ಬನ್, ಸಿಲಿಕಾನ್, ಹೈಡ್ರೋಜನ್, ಆಕ್ಸಿಜನ್. ಸರಿ ಉತ್ತರ ಆಪ್ಷನ್ ಎ, ಕಾರ್ಬನ್. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ: ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಇಂಧನವು ಒದ್ದೆಯಾಗಿದೆ, ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ. ಸರಿ ಉತ್ತರ ಆಪ್ಷನ್ ಬಿ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಸಂಯುಕ್ತಗಳಿಗೆ ಹೀಗೆ ಎನ್ನುವರು: ಕಾರ್ಬೋಹೈಡ್ರೇಟ್ಗಳು, ಹೈಡ್ರೋಕಾರ್ಬನ್ಗಳು, ಹೈಡ್ರೇಟ್ಗಳು, ಕಾರ್ಬೊನೇಟ್ಗಳು. ಸರಿ ಉತ್ತರ ಆಪ್ಷನ್ ಬಿ, ಹೈಡ್ರೋಕಾರ್ಬನ್ಗಳು. ಕೆಳಗಿನವುಗಳಲ್ಲಿ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾದ ಗುಂಪುಗಳು: ಕ್ರಿಯಾ ಗುಂಪುಗಳು, ಕಿಣ್ವಗಳು, ವೇಗವರ್ಧಕಗಳು, ಹಾರ್ಮೋನ್ಗಳು. ಸರಿ ಉತ್ತರ ಆಪ್ಷನ್ ಎ, ಕ್ರಿಯಾ ಗುಂಪುಗಳು. CH3COCH3 ಈ ಸಂಯುಕ್ತದ ಹೆಸರು: ಪ್ರೊಪೆನೋಯಿಕ್ ಆಮ್ಲ, ಪ್ರೊಪೆನಾಲ್, ಪ್ರೊಪೆನ್ಯಾಲ್, ಪ್ರೊಪೆನೋನ್. ಸರಿ ಉತ್ತರ ಆಪ್ಷನ್ ಡಿ, ಪ್ರೊಪೆನೋನ್. ಕೆಳಗಿನ ಸಮೀಕರಣಗಳಲ್ಲಿ ಹೈಡ್ರೋಕಾರ್ಬನ್ಗಳ ದಹನ ಕ್ರಿಯೆಗೆ ಉದಾಹರಣೆ: ಮೀಥೇನ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. ಈಥೈಲ್ ಆಲ್ಕೋಹಾಲ್ ಮೀಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುತ್ತದೆ. ನಿಕ್ಕಲ್ಲನ್ನು ಕ್ರಿಯಾವರ್ಧಕವಾಗಿ ಬಳಸಿಕೊಂಡು ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವುದು. ಸರಿ ಉತ್ತರ ಆಪ್ಷನ್ ಡಿ. ಕೆಳಗಿನ ಸಮೀಕರಣಗಳಲ್ಲಿ ಹೈಡ್ರೋಕಾರ್ಬನ್ಗಳ ಸಂಕಲನ ಕ್ರಿಯೆಗೆ ಉದಾಹರಣೆ: ಮೀಥೇನ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದು. ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುವುದು. ಈಥೈಲ್ ಆಲ್ಕೋಹಾಲ್ ಮೀಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವುದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ಲನ್ನು ಕ್ರಿಯಾವರ್ಧಕವಾಗಿ ಬಳಸಿಕೊಂಡು ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವುದು. ಸರಿ ಉತ್ತರ ಆಪ್ಷನ್ ಡಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ಲನ್ನು ಕ್ರಿಯಾವರ್ಧಕವನ್ನಾಗಿ ಬಳಸಿಕೊಂಡು ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವುದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆ: ಆದೇಶನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, ಎಸ್ಟರೀಕರಣ. ಸರಿ ಉತ್ತರ ಆಪ್ಷನ್ ಸಿ, ಸಂಕಲನ ಕ್ರಿಯೆ. ಒಂದು ಪ್ರಕಾರದ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವ ಕ್ರಿಯೆ: ಆದೇಶನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, ಎಸ್ಟರೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ, ಆದೇಶನ ಕ್ರಿಯೆ. ಸಾಬೂನಿನ ಅಣುವಿನಲ್ಲಿ ಅಯಾನಿಕ ತುದಿ ಮತ್ತು ಹೈಡ್ರೋಕಾರ್ಬನ್ ತುದಿ ವರ್ತಿಸುವುದು ಕ್ರಮವಾಗಿ: ನೀರು ಮತ್ತು ಕೊಳೆ, ಕೊಳೆ ಮತ್ತು ನೀರು, ನೀರು ಮತ್ತು ಬಟ್ಟೆ, ಬಟ್ಟೆ ಮತ್ತು ನೀರು. ಸರಿಯಾದ ಉತ್ತರ ಆಪ್ಷನ್ ಎ, ನೀರು ಮತ್ತು ಕೊಳೆ. ಸಾಬೂನಿನ ಅಣುಗಳು ಜಿಡ್ಡಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ರಚನೆಗಳು: ಮಿಸೆಲ್ಗಳು, ಎಮಲ್ಷನ್, ಎಸ್ಟರ್ಗಳು, ಸೋಡಿಯಂ ಲವಣಗಳು. ಸರಿ ಉತ್ತರ ಆಪ್ಷನ್ ಎ, ಮಿಸೆಲ್ಗಳು. ಗಡಸು ನೀರಿನಲ್ಲಿ ಸಾಬೂನಿನ ಕ್ರಿಯಾಕಾರತ್ವ ಕಡಿಮೆ ಮಾಡುವ ಅಯಾನ್ಗಳು: ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ, ಸೋಡಿಯಂ ಮತ್ತು ಮೆಗ್ನೀಷಿಯಂ, ಸೋಡಿಯಂ ಮತ್ತು ಕ್ಲೋರಿನ್. ಸರಿ ಉತ್ತರ
ಆಪ್ಷನ್ ಎ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಿಗೆ ಹೀಗೆನ್ನುವರು: ಮಾರ್ಜಕ, ಸಾಬೂನು, ಸೋಡಿಯಂ ಕಾರ್ಬೊನೇಟ್, ಪೊಟ್ಯಾಷಿಯಂ ಕಾರ್ಬೊನೇಟ್. ಸರಿ ಉತ್ತರ ಆಪ್ಷನ್ ಎ ಮಾರ್ಜಕ. ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ C6H6, C6H12, C6H14, C6H10. ಸರಿ ಉತ್ತರ ಆಪ್ಷನ್ ಬಿ C6H12. ಇವುಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ C6H14, C14H10, C2H4, C5H12. ಸರಿ ಉತ್ತರ ಆಪ್ಷನ್ ಸಿ C2H4. ಮಾರ್ಜಕವು ಸಾಬೂನಿಗಿಂತ ಉತ್ತಮ ಸ್ವಚ್ಛಕಾರಕ, ಕಾರಣ ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುತ್ತದೆ. ಮಾರ್ಜಕವು ಜೈವಿಕ ವಿಘಟನೆಗೆ ಒಳಗಾಗುತ್ತದೆ. ಸಾಬೂನು ಮಣ್ಣು ಮತ್ತು ನೀರನ್ನು ಮಲಿನಗೊಳಿಸುತ್ತದೆ. ಸಾಬೂನನ್ನು ಎಣ್ಣೆಯಿಂದ ತಯಾರಿಸುತ್ತಾರೆ. ಸರಿ ಉತ್ತರ ಆಪ್ಷನ್ ಎ ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುತ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಅಪೂರ್ಣ ದಹನಕ್ಕೆ ಕಾರಣ ಏಕಬಂಧ ಹೊಂದಿರುವುದು, ಹೈಡ್ರೋಜನ್ ಪರಮಾಣುಗಳನ್ನು ಹೆಚ್ಚಾಗಿ ಹೊಂದಿರುವುದು, ಆಕ್ಸಿಜನ್ ಕೊರತೆ, ಕಾರ್ಬನ್ ಪರಮಾಣುಗಳನ್ನು ಹೆಚ್ಚಾಗಿ ಹೊಂದಿರುವುದು. ಸರಿ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ಕೊರತೆ. ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತು: ಹಾರ್ಮೋನ್, ಅಪಕರ್ಷಣಕಾರಿ, ಉತ್ಕರ್ಷಣಕಾರಿ, ಕ್ರಿಯಾವರ್ಧಕ. ಸರಿ ಉತ್ತರ ಆಪ್ಷನ್ ಡಿ ಕ್ರಿಯಾವರ್ಧಕ. ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ: ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛ ನೀಲಿ ಜ್ವಾಲೆಯನ್ನು ಉಂಟುಮಾಡುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೊಗೆಯನ್ನು ಉಂಟುಮಾಡುತ್ತವೆ. ಹೈಡ್ರೋಕಾರ್ಬನ್ಗಳ ಅಪೂರ್ಣ ದಹನಕ್ಕೆ ಆಕ್ಸಿಜನ್ ಕೊರತೆ ಕಾರಣ. ಬ್ಯೂಟೇನ್ ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಕಪ್ಪು ಹೊಗೆಯನ್ನು ಉಂಟುಮಾಡುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಬ್ಯೂಟೇನ್ ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಕಪ್ಪು ಹೊಗೆಯನ್ನು ಉಂಟುಮಾಡುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.